ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋ ಕ್ಲಾಸಲ್ಲಿ ಸೆಟ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಹಾಗೂ ರೆಪ್ರೆಸೆಂಟೇಷನ್ ಆಫ್ ಎ ಸೆಟ್, ಅದರಲ್ಲಿಗೆ 2 ಟೈಪ್ಸ್ ಇತ್ತು. ಒಂದು ರೂಲ್ ಮೆಥಡ್, ಇನ್ನೊಂದು ರೋಸ್ಟರ್ ಮೆಥಡ್. ಇವೆರಡು ರೆಪ್ರೆಸೆಂಟೇಷನ್ ಆಫ್ ಎ ಸೆಟ್ ಆಯಿತು. ಈ ಒಂದು ಕ್ಲಾಸಲ್ಲಿ ಟೈಪ್ಸ್ ಆಫ್ ಸೆಟ್ಸ್ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ಸೆಟ್ ಅಂದ ತಕ್ಷಣ ಮೊದಲಿಗೆ ಬರೋದೇ ನಲ್ ಸೆಟ್ ಅಥವಾ ಎಂಟಿ ಸೆಟ್. ಎಂಟಿ ಸೆಟ್ ಅಥವಾ ನಲ್ ಸೆಟ್ ಅಂದರೆ ಏನು ಅಂದರೆ, ದ ಸೆಟ್ ವಿಚ್ ಕಂಟೈನ್ಸ್ ನೋ ಎಲಿಮೆಂಟ್ಸ್ ಅಟ್ ಆಲ್ ಇಸ್ ಕಾಲ್ಡ್ ಎನ್ ಎಂಟಿ ಸೆಟ್ ಅಥವಾ ನಲ್ ಸೆಟ್, ಅಥವಾ ಇದನ್ನು ವಾಯ್ಡ್ ಸೆಟ್ ಅಂತಲೂ ಕರೀತಾರೆ. 3 ಹೆಸರಿದೆ. ನಲ್ ಸೆಟ್ ಅಂದರೂ ಒಂದೇ, ಎಂಟಿ ಸೆಟ್ ಅಂದರೂ ಒಂದೇ, ವಾಯ್ಡ್ ಸೆಟ್ ಅಂದರೂ ಒಂದೇ. ಇದಕ್ಕೆ ಒಂದು ಸಿಂಬಲ್ ಇದೆ. ಒಂದು ನಲ್ ಸೆಟ್ನ ಹೇಗೆ ಬರೆಯೋದು ಸಿಂಬಲ್ ಆಗಿ ಅಂದರೆ, ಒಂದು ಫ್ಲವರ್ ಬ್ರ್ಯಾಕೆಟ್ ಬರೆದು ಅದನ್ನು ಕ್ಲೋಸ್ ಮಾಡಿದ್ರೆ ಅದು ಎಂಟಿ ಸೆಟ್, ಅದರೊಳಗೆ ಯಾವುದೂ ಎಲಿಮೆಂಟ್ ಇಲ್ಲ, ಖಾಲಿ ಇರ್ತಕ್ಕಂಥ ಒಂದು ಸೆಟ್ಟು. ಅಥವಾ ಈ 5 ಅಂತ ಒಂದು ಸಿಂಬಲ್ ಉಪಯೋಗಿಸ್ಕೊತೀವಿ, ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಸಿಂಬಲ್ ನಲ್ ಸೆಟ್ ಬರೆಯೋದಕ್ಕೆ. ಸೊ ಹಾಗಂದ್ರೆ ಏನು, ಇಲ್ಲೊಂದು ಕಾಣಿಸ್ತದೆ ಒಂದು ಸೆಟ್ಟು, ಈ ಸೆಟ್ಟಲ್ಲಿ ಯಾವ ಎಲಿಮೆಂಟೂ ಇಲ್ಲ ಅಂದರೆ ಇದನ್ನ ಕಾರ್ಡಿನಾಲಿಟಿ ಅಂತ ಕರಿತೀವಿ. ಕಾರ್ಡಿನಾಲಿಟಿ ಅಂದರೆ ಒಂದು ಸೆಟ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಸು. ದ ಕಾರ್ಡಿನಾಲಿಟಿ ಆಫ್ ಎ ನಲ್ ಸೆಟ್ ಈಸ್ 0 ಅಂದರೆ ಒಂದು ಎಲಿಮೆಂಟ್ ಇಲ್ಲ ಅದರೊಳಗೆ. ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ನಲ್ ಸೆಟ್ ಈಸ್ 0. ಸೊ ಯಾವ ಸೆಟ್ಟಲ್ಲಿ ಎಲಿಮೆಂಟ್ಸ್ ಇರಲ್ವೋ ಅದನ್ನು ನಲ್ ಸೆಟ್ ಅಥವಾ ಎಂಟಿ ಸೆಟ್ ಅಥವಾ ವಾಯ್ಡ್ ಸೆಟ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸಿಂಗಲ್ಟನ್ ಸೆಟ್. ಸಿಂಗಲ್ಟನ್ ಅಂತ ಹೆಸರಲ್ಲೇ ಹೇಳ್ತದೆ. ಎ ಸೆಟ್ ಕನ್ಸಿಸ್ಟಿಂಗ್ ಆಫ್ ಎ ಸಿಂಗಲ್ ಎಲಿಮೆಂಟ್ ಇಸ್ ಕಾಲ್ಡ್ ಸಿಂಗಲ್ಟನ್ ಸೆಟ್. ಏನಂಗಂದರೆ, ಈಗ ಉದಾಹರಣೆ ನೋಡೋಣ. ದ ಸೆಟ್ 5 ಈಸ್ ಎ ಸಿಂಗಲ್ಟನ್ ಸೆಟ್ ಅಂದರೆ ಇದರೊಳಗೆ ಒಂದೇ ಒಂದು ಎಲಿಮೆಂಟ್ ಇದೆ. ಫ್ಲವರ್ ಬ್ಯಾಕೆಟ್ ಬರೆದು 5 ಬರೆದಿದ್ದೀವಿ ಅಂದರೆ ಅದರೊಳಗೆ ಒಂದೇ ಒಂದು ಎಲಿಮೆಂಟ್ ಇದೆ, ಅದು 5. ಸೊ ಅದಕ್ಕೋಸ್ಕರ ಇದು ಸಿಂಗಲ್ಟನ್ ಸೆಟ್. ಸಿಂಗಲ್ ಎಲಿಮೆಂಟ್ ಇರ್ತಕ್ಕಂಥ ಸೆಟ್ಟನ್ನು ನಾವು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಉದಾಹರಣೆಗೆ ಒಂದು ಸೆಟ್ ನೋಡೋಣ, ಬಿ ಅಂತ. ಸೊ ಈ ಬಿ ಅನ್ನುವ ಸೆಟ್ಟಲ್ಲಿ 5 ಇದೆ ಅಷ್ಟೇ. ಸೊ 5 ಇರಬೇಕು ಅಂತ ಏನಿಲ್ಲ, ಒಂದೇ ಒಂದು ಎಲಿಮೆಂಟ್ ಇದ್ದರೆ ಆ ಒಂದು ಸೆಟ್ಟಲ್ಲಿ ಅದನ್ನು ನಾವು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ನೆಕ್ಸ್ಟು ಫೈನೈಟ್ ಸೆಟ್. ಫೈನೈಟ್ ಸೆಟ್ ಅಂದರೆ ಏನು? ಎ ಸೆಟ್ ಈಸ್ ಕಾಲ್ಡ್ ಆಸ್ ಎ ಫೈನೈಟ್ ಸೆಟ್ if it is either a null set or if its element can be listed ಅಥವಾ counted ಅಥವಾ labeled by natural numbers 1, 2, 3 etc. and the process of listing terminates at a certain natural number n. So ಇದರ ಅರ್ಥ ಏನು ಅಂದರೆ, ಈಗ ಉದಾಹರಣೆಗೆ ಒಂದು ಸೆಟ್ ಆಫ್ ಆಲ್ ಆಲ್ಫಾಬೆಟ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಕೇಳಿದ್ರೆ ನೀವು ಲಿಸ್ಟ್ ಮಾಡ್ತೀರ. ಎ ಇಂದ ಹಿಡಿದು ಝೆಡ್ ತನಕ ಎಲ್ಲ ಆಲ್ಫಾಬೆಟ್ಸ್ನೂ ಬರೀತೀರ. ಸೊ ಅದು ಫೈನೈಟ್ ಸೆಟ್ ಆಯಿತು ಅಲ್ವಾ? ಫೈನೈಟ್ ಸೆಟ್ ಅಂದರೆ ಆ ಸೆಟ್ಟಲ್ಲಿ 26 ಎಲಿಮೆಂಟ್ಸ್ ಬರೆದಿರ್ತೀರ. ಸೊ ಅದಕ್ಕೋಸ್ಕರ ಅದು ಫೈನೈಟ್. ಯು ಕ್ಯಾನ್ ಕೌಂಟ್ ಮಾಡ್ಬೋದು, ನೀವು ಲಿಸ್ಟ್ ಮಾಡ್ಬೋದು, ನೀವು ಯು ಕ್ಯಾನ್ ಈವನ್ ಲೇಬಲ್ ಇಟ್. ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 1 ಯಾವುದೂ ಇರೋದೇ ಇಲ್ಲ ಅದರೊಳಗೆ. ಯಾವುದೇ ರೀತಿಯ ಎಲಿಮೆಂಟ್ ಇಲ್ಲದೇ ಇರೋದ್ರಿಂದ ಅದು ವಾಯ್ಡ್ ಸೆಟ್ ಆಗುತ್ತೆ ಅಥವಾ ನಲ್ ಸೆಟ್ ಆಗುತ್ತೆ. ಯಾಕೆಂದರೆ ನ್ಯಾಚುರಲ್ ನಂಬರ್ ಶುರು ಆಗೋದೇ 1, 2, 3 ಇಂದ. ಸೊ 1ಗಿಂತ ಕಡಿಮೆ ಇರ್ತಕ್ಕಂಥ ಸಂಖ್ಯೆ ಬರೀರಿ ಅಂದರೆ ಅದರೊಳಗೆ ನಮಗೆ ಎಲಿಮೆಂಟ್ಸೇ ಸಿಗಲ್ಲ. ಸೊ ಅದರಿಂದ
ಫೈನೈಟ್ ಸೆಟ್ ಅಂದರೆ ಏನು? ಫೈನೈಟ್ ಸೆಟ್ ಈಸ್ ಐದರ್ ಎ ವಾಯ್ಡ್ ಸೆಟ್ ಆರ್ ಇಟ್ಸ್ ಎಲಿಮೆಂಟ್ಸ್ ಕ್ಯಾನ್ ಬಿ ಲಿಸ್ಟೆಡ್. ಸೊ ಎ ಅಂತ ಒಂದು ಸೆಟ್ ಇದೆ, ಇದರೊಳಗೆ ಎಲಿಮೆಂಟೇ ಇಲ್ಲ. ಸೊ ಆದ್ದರಿಂದ ಇದು ನಲ್ ಸೆಟ್ ಆಗುತ್ತೆ. ನಲ್ ಸೆಟ್ ಇಸ್ ಎ ಫೈನೈಟ್ ಸೆಟ್. ಎಮ್ ಅಂತ ಒಂದು ಸೆಟ್ ಇದೆ. ಸೊ ಇದರೊಳಗೆ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಂತ ಎಲಿಮೆಂಟ್ಸ್ಗಳಿದೆ. ಇದನ್ನು ಎಣಿಸ್ಬೋದು ನೀವು. ಯು ಕ್ಯಾನ್ ಲೇಬಲ್ 1 2 3 4 5 6 7 8 ಎಲಿಮೆಂಟ್ಸ್ ಇದೆ. ಎ ಟು ಹೆಚ್ ತನಕ 8 ಎಲಿಮೆಂಟ್ಸ್ ಇರೋದ್ರಿಂದ ಯು ಕ್ಯಾನ್ ನಂಬರ್ ಮಾಡ್ಬೋದು, ಎಣಿಸ್ಬೋದು. ಸೊ ಆದ್ದರಿಂದ ಇದು ಫೈನೈಟ್ ಸೆಟ್ ಆಗುತ್ತೆ. ನೆಕ್ಸ್ಟು ಇನ್ಫೈನೈಟ್ ಸೆಟ್. ಹೆಸರೇ ಹೇಳ್ತಾ ಇದೆ, ಇದು ಇನ್ಫೈನೈಟ್ ಸೆಟ್ ಅಂತ. ಎ ಸೆಟ್ ಹೂಸ್ ಎಲಿಮೆಂಟ್ಸ್ ಕ್ಯಾನ್ ನಾಟ್ ಬಿ ಲಿಸ್ಟೆಡ್ ಬೈ ದಿ ನ್ಯಾಚುರಲ್ ನಂಬರ್ಸ್ 1, 2, 3 etc. n for any natural number n is called an infinite set. ಅಂದರೆ ಈಗ ಇಲ್ಲಿ ಒಂದು ಜ್ಞಾಪಕ ಇಟ್ಕೋಬೇಕು, ಯಾವುದನ್ನು ನಾವು ಎಣ್ಸೋಕ್ಕಾಗಲ್ಲ ಅದು ಇನ್ಫೈನೈಟ್ ಆಗಿಬಿಡುತ್ತೆ. ಅಂದರೆ ಈಗ ನಾವು ಲೇಬಲ್ ಮಾಡೋಕ್ಕಾಗಲ್ಲ. ಈಗ ಉದಾಹರಣೆಗೆ ಇಲ್ಲಿ ಒಂದು ಸೆಟ್ ತೊಗೊಂಡಿದ್ದೀನಿ, ಯೆಲ್ಲೋ ಕಲರಲ್ಲಿ ಬರೆದಿರ್ತಕ್ಕಂಥ ಒಂದು ಸೆಟ್. ಅದು ಈ ಸೆಟ್ಟಲ್ಲಿ 1, 2, 3, ಡಾಟ್ 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 ಇದೆ. ಹೀಗೂ ಬರಿತೀವಿ. ಹೇಗೆ ಅಂದರೆ ಫ್ಲವರ್ ಬ್ರ್ಯಾಕೆಟ್ ಬರೆದ್ಬಿಟ್ಟು 1, 2, 3, ಡಾಟ್ 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 ಬರೆದ್ರೆ ಅದು ಇನ್ಫೈನೈಟ್ ಸೆಟ್ ಆಯಿತು. ಇಲ್ಲಿ ಮೇಲ್ಗಡೆ ಬರೆದಿದ್ದೀವಿ ನೋಡಿ, ಬ್ಲ್ಯಾಕಲ್ಲಿದೆ 1, 2, 3, ಡಾಟ್ 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 ಎನ್ ಅಂತ ಬರೆದರೆ ಅದು ಫೈನೈಟ್ ಸೆಟ್ಟು. ಯಾಕೆಂದರೆ ಎನ್ನಿಗೆ ನಿಂತ್ಕೊಂಡ್ಬಿಟ್ಟಿದೆ. ಎನ್ನೇ ಆ ಒಂದು ಸೆಟ್ಟಿನ ಲಾಸ್ಟ್ ನಂಬರ್ ಆಗಿಬಿಡುತ್ತೆ, ಅದು ಫೈನೈಟ್ ಸೆಟ್ ಆಗಿಬಿಡುತ್ತೆ. ಆದರೆ ಯಾವಾಗ ನಾವು ಡಾಟ್ 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 ಹಾಕಿ ನಿಲ್ಲಿಸ್ತೀವೋ ಅದು ಇನ್ಫೈನೈಟ್ ಸೆಟ್ ಆಗುತ್ತೆ. ಇದರೊಳಗೆ ಯು ಕೆನಾಟ್ ಲಿಸ್ಟ್, ಇದನ್ನು ನಿಲ್ಸೋಕ್ಕಾಗಲ್ಲ ನಾವು. ಇಟ್ಸ್ ಎ ಇನ್ಫೈನೈಟ್ ಸೆಟ್. ಓಕೆ, ನೆಕ್ಸ್ಟು ಈಕ್ವಿವೆಲೆಂಟ್ ಸೆಟ್. ಈಕ್ವಿವೆಲೆಂಟ್ ಸೆಟ್ ಅಂದರೆ ಎರಡು ಸೆಟ್ ಇರಬೇಕು. 2 sets, the 2 finite sets A and B are equivalent if their cardinal numbers are same. That is, n of A is equal to n of B. ಕಾರ್ಡಿನಲ್ ಅಥವಾ ಕಾರ್ಡಿನಾಲಿಟಿ ಆಲ್ರೆಡಿ ಹೇಳಿದ್ದೀನಿ. ಕಾರ್ಡಿನಲ್ ಅಂದರೆ ಆ ಒಂದು ಸೆಟ್ಟಲ್ಲಿರ್ತಕ್ಕಂಥ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರುತ್ತೋ ಆ ನಂಬರ್ನ ನಾವು ಕಾರ್ಡಿನಾಲಿಟಿ ಅಂತ ಕರಿತೀವಿ. ಈಗ ಕಾರ್ಡಿನಾಲಿಟಿ ಆಫ್ 2 sets, ಇಫ್ ದೇ ಆರ್ ಈಕ್ವಲ್ ಅಥವಾ ಸೇಮ್, ದೆನ್ ವಿ ಸೇ ದ 2 sets ಆರ್ ಈಕ್ವಿವೆಲೆಂಟ್. ಎರಡು ಸೆಟ್ಟಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ಆವಾಗ ಆ ಎರಡು ಸೆಟ್ಟನ್ನ ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಕರಿತೀವಿ. ಇದು ಇನ್ಫೈನೈಟ್ ಸೆಟ್ಸ್ ಇದ್ದರೆ ಆಗಲ್ಲ. ಯಾಕೆಂದರೆ ಕೆಲವೊಂದು ಸಲ ನಾವು ಇನ್ಫೈನೈಟ್ ಸೆಟ್ಸ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಇಟ್ ವಿಲ್ ನಾಟ್ ಬಿ ಡಿಫೈನ್ಡ್ ಇನ್ ಎ ಪ್ರಾಪರ್ ವೇ. ಸೊ ಅದಕ್ಕೋಸ್ಕರ ಇದು ಫೈನೈಟ್ ಸೆಟ್ಟೇ ಆಗಬೇಕು. ಎರಡು ಫೈನೈಟ್ ಸೆಟ್ಸು ಎ ಆ್ಯಂಡ್ ಬಿ ಆರ್ ಈಕ್ವಿವೆಲೆಂಟ್ ಇಫ್ ದೇರ್ ಕಾರ್ಡಿನಾಲಿಟಿ ಆರ್ ಸೇಮ್. n of A is equal to n of B. ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಸೆಟ್ ಎ ಅಂತ ತಗೊಳ್ತೀನಿ. ಈ ಸೆಟ್ಟಲ್ಲಿ ಎ ಬಿ ಸಿ ಡಿ ಅಂತ 4 ಎಲಿಮೆಂಟ್ ಇದೆ. ಇನ್ನೊಂದು ಸೆಟ್ ತೊಗೋತೀನಿ ಬಿ ಅಂತ. ಆ ಸೆಟ್ಟಲ್ಲಿ 4 ಎಲಿಮೆಂಟ್ ಇದೆ, 1 2 3 4 ಅಂತ. ಸೊ ಇವೆರಡು ಈಕ್ವಿವೆಲೆಂಟಾ? ಹೌದು. ಯಾಕಂದರೆ ಸೆಟ್ ಎ ಅಲ್ಲಿ ಎ ಬಿ ಸಿ ಡಿ ಇದೆ, ಸೆಟ್ ಬಿ ಅಲ್ಲಿ 1 2 3 4 ಇದೆ. ಸೊ ಈ ಥರ ಬರಿತೀವಿ. ಎ ಈಕ್ವಿವೆಲೆಂಟ್ ಟು ಬಿ ಅಂತ ಬರಿಬೇಕು ಅಂದರೆ ಟಿಲ್ಡಾ ಸಿಂಬಲ್ ಬರಿತೀವಿ. ಎ ಆ ಸಿಂಬಲ್ ಬರೆದು ಬಿ ಅಂತ ಬರೆದ್ರೆ ಆ ಟಿಲ್ಡಾ ಅನ್ನೋ ಒಂದು ಸಿಂಬಲ್ಲು
ವೇವ್ ಥರ ಇರುತ್ತಲ್ಲ ಆ ಸಿಂಬಲ್ ಬರೆದ್ರೆ ಅದನ್ನು ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಕರಿತೀವಿ. ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ 4 ಇದೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ 4 ಇದೆ. ಸೊ ಅವೆರಡು ಸೇಮ್ ಆಗಿರೋದ್ರಿಂದ, ಎರಡರ ಸೆಟ್ಟಿನ ಕಾರ್ಡಿನಾಲಿಟಿ ಸೇಮ್ ಇರೋದ್ರಿಂದ ಇವೆರಡು ಸೆಟ್ಟು ಈಕ್ವಿವೆಲೆಂಟ್ ಸೆಟ್ಸ್. ನೆಕ್ಸ್ಟು ಈಕ್ವಲ್ ಸೆಟ್. ಸೊ ಇದು ಜ್ಞಾಪಕ ಇಟ್ಕೋಬೇಕು, ಈಕ್ವಿವೆಲೆಂಟ್ ಬೇರೆ, ಈಕ್ವಲ್ ಸೆಟ್ ಬೇರೆ. ಈಕ್ವಲ್ ಸೆಟ್ಸ್ಗೂ ಅಷ್ಟೇ ಎರಡು ಸೆಟ್ ಇರಬೇಕು. 2 sets A and B are said to be equal if and only if, IFF ಅಂದರೆ if and only if every element of A is an element of B and also every element of B is an element of A. A ಯಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟು ಬಿ ಯಲ್ಲಿರಬೇಕು ಮತ್ತು ಬಿ ಯಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟು ಕೂಡ ಎಲೇ ಇದ್ದರೆ ಆವಾಗ ಇದನ್ನು ನಾವು ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ. ಸೊ ನೋಡೋಣ, ಉದಾಹರಣೆಗೆ ಈ ರೀತಿನೂ ಬರಿತೀವಿ. ಈ ಸಿಂಬಾಲಿಕ್ ನೊಟೇಷನು ಗೊತ್ತಿರಬೇಕು. ಎ ಈಕ್ವಲ್ ಟು ಬಿ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ, ಅಂದರೆ ಎಕ್ಸು ಎಲಿದ್ದರೆ ಅದು ಡಬಲ್ ಇಂಪ್ಲಿಕೇಶನ್ ಸಿಂಬಲ್. ಅದು ಡಬಲ್ ಇಂಪ್ಲಿಕೇಶನ್ ಅಂದರೂ ಒಂದೇ, ಇಫ್ ಅಂಡ್ ಓನ್ಲಿ ಇಫ್ ಅಂದರೂ ಒಂದೇ. ಸೊ ಇಫ್ ಅಂಡ್ ಓನ್ಲಿ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂದರೆ ಎರಡು ಕಡೆಯಿಂದನೂ ಓದ್ಕೋಬೋದು ಅಂತ. ಅದು if x belongs to A implies x belongs to B. If x belongs to B implies x belongs to A. ಹಂಗಂದ್ರೆ ಏನು, ಒಂದು ಎಲಿಮೆಂಟ್ ಎಕ್ಸ್ ಅನ್ನೋದು ಎ ಅಲ್ಲಿದೆ ಅಂದರೆ ಅದು ಬಿ ಯಲ್ಲೂ ಇರಲೇಬೇಕು. ಅಕಸ್ಮಾತ್ ಬಿ ಯಲ್ಲಿ ವೈ ಅಂತ ಒಂದು ಎಲಿಮೆಂಟ್ ಇದೆ ಅಂತ ಇಟ್ಕೊಂಡ್ರೆ ಅದು ಎ ಅಲ್ಲಿ ಕೂಡ ಇರಬೇಕು. ಆವಾಗಲೇ ಎರಡು ಸೆಟ್ಟನ್ನು ನಾವು ಈಕ್ವಲ್ ಸೆಟ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗತ್ತೆ. ಒಂದು ಸೆಟ್ ಸಿ ಇದೆ, ಇನ್ನೊಂದು ಸೆಟ್ ಡಿ ಇದೆ. ಸೆಟ್ ಸಿ ಅಲ್ಲಿ 5, 6, 7, 8 ಇದೆ. ಸೆಟ್ ಡಿ ಯಲ್ಲೂ ಅಷ್ಟೇ 6, 8, 5, 7 ಇದೆ. ಇಲ್ಲಿ ಆರ್ಡರ್ ಇಂಪಾರ್ಟೆಂಟ್ ಇಲ್ಲ. ಒಂದು ಜ್ಞಾಪಕ ಇಟ್ಕೋಬೇಕು, ಸೆಟ್ ನೊಟೇಷನಲ್ಲಿ ಬರೀಬೇಕಾದ್ರೆ ಆರ್ಡರ್ ಇಂಪಾರ್ಟೆಂಟ್ ಇಲ್ಲ. ನೀವು 5, 6, 7, 8 ಬರೆದ್ರು ಒಂದೇ, 6, 8, 5, 7 ಇದ್ದರೂ ಒಂದೇ. ಈಕ್ವಲ್ ಸೆಟ್ಸ್ ಅಂದರೆ ಮುಖ್ಯವಾಗಿ ಅದು ಕಾರ್ಡಿನಾಲಿಟಿ ಸೇಮ್ ಇರಬೇಕು. ಎರಡರಲ್ಲೂ ನಂಬರ್ ಆಫ್ ಎಲಿಮೆಂಟ್ಸು ಸೇಮ್ ಇರಬೇಕು. ಅದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಏನು ಅಂದರೆ ಆ ಎರಡೂ ಸೆಟ್ಸಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸು ಸೇಮ್ ಆಗಬೇಕು. ಇದರೊಳಗೆ 5, 6, 7, 8 ಇದ್ದರೆ ಅದರೊಳಗೂ 5, 6, 7, 8 ಇರಬೇಕು ಇನ್ನೊಂದು ಸೆಟ್ಟಲ್ಲೂ. ಸೊ ಆವಾಗಲೇ ಇದನ್ನು ನಾವು ಈಕ್ವಲ್ ಸೆಟ್ಸ್ ಅಂತ ಹೇಳ್ತೀವಿ. ಅದನ್ನು ಈ ರೀತಿ ಬರಿತೀವಿ, ಸಿ ಇಸ್ ಈಕ್ವಲ್ ಟು ಡಿ ಅಂತ. ಸೊ ಸಿ ಇಸ್ ಈಕ್ವಲ್ ಟು ಡಿ ಅಂತ ಬರೆದಿದ್ದೀವಿ ಅಂದರೆ ಎರಡರ ಕಾರ್ಡಿನಾಲಿಟಿ ನಂಬರು ಸೇಮು. ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಆ್ಯಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಆರ್ ಸೇಮ್. ಇದರೊಳಗೂ 4 ಎಲಿಮೆಂಟ್, ಅದರೊಳಗೂ 4 ಎಲಿಮೆಂಟ್. ಅದಷ್ಟೇ ಅಲ್ಲ, ಅದರ ಜೊತೆಗೆ ದ ಎಲಿಮೆಂಟ್ಸ್ ಆಫ್ ಸಿ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಡಿ ಆರ್ ಸೇಮ್. ಅಂದರೆ ಇದರೊಳಗೂ 5, 6, 7, 8, ಅದರೊಳಗೂ 5, 6, 7, 8 ಇರಬೇಕು. ಇದರೊಳಗೆ ಎ ಬಿ ಸಿ ಡಿ ಇದ್ದು ಅದರೊಳಗೆ 5, 6, 7, 8 ಇದ್ದರೆ ಅದು ಈಕ್ವಲ್ ಸೆಟ್ ಆಗಲ್ಲ, ಈಕ್ವಿವೆಲೆಂಟ್ ಸೆಟ್ ಆಗತ್ತೆ. ಈಕ್ವಿವೆಲೆಂಟ್ ಸೆಟ್ಟಿಗೆ ಇದರೊಳಗೂ 4 ಎಲಿಮೆಂಟ್, ಇದರೊಳಗೂ 4 ಎಲಿಮೆಂಟು. ಸೊ ಅಲ್ಲಿ ಏನಾಗುತ್ತೆ, ಈಕ್ವಿವೆಲೆಂಟ್ ಸೆಟ್ಟಲ್ಲಿ ಎಲಿಮೆಂಟ್ ಸೇಮ್ ಇರಬೇಕು ಅಂತೇನಿಲ್ಲ. ಇದರೊಳಗೆ 4 ಇದ್ದರೆ ಅದರೊಳಗೂ 4, ಇದರೊಳಗೆ 5 ಎಲಿಮೆಂಟ್ಸ್ ಇದ್ದರೆ ಅದರೊಳಗೂ 5 ಇರಬೇಕು. ಆದರೆ ಈಕ್ವಲ್ ಸೆಟ್ಸಲ್ಲಿ ಇದು ಎರಡರ ಸೆಟ್ಸಿನ ಕಾರ್ಡಿನಾಲಿಟಿ ಸೇಮ್ ಇರಬೇಕು. ಇದರೊಳಗೆ 5 ಇದ್ದರೆ ಅದರೊಳಗೂ 5 ಇರಬೇಕು. ಅದರ ಜೊತೆಗೆ ಎರಡರಲ್ಲೂ ಸೇಮ್ ಎಲಿಮೆಂಟ್ಸ್ ಇರಬೇಕು. ಆವಾಗ ಇದನ್ನು ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ. ಈ ಸಿಂಬಲ್ ಬರಿತೀವಿ.